ಈಗ 366ನೇ ಕಥೆಯನ್ನು ಕೇಳೋಣ. ಇಲ್ಲಿಂದ ಶ್ರೀಮದ್ ಭಾಗವತ ಮಹಿಮೆಯನ್ನು ನಾವು ಕೇಳಲಿಕ್ಕಿದ್ದೇವೆ. ಹಿಂದೆ ಅವಂತಿ ನಗರದಲ್ಲಿ ಶೀಕರ ಎಂಬ ರಾಜನಿದ್ದ. ಅವನಿಗೆ ಕೇಸರಡಿ, ಅಜ ಎಂಬ ಇಬ್ಬರು ಹೆಂಡತಿಯರಿದ್ದರು. ಇಬ್ಬರು ಹೆಂಡತಿಯರಲ್ಲೂ ಒಬ್ಬೊಬ್ಬ ಮಗ ಹುಟ್ಟಿದ್ದಾರೆ. ರಾಜ ಇಬ್ಬರು ಮಕ್ಕಳಿಗೂ ನಾಮಕರಣ ಎಲ್ಲ ಮಾಡಿದ್ದಾನೆ. ಆಮೇಲೆ ಅವನು ತೀರ್ಕೊಂಡ್ಬಿಟ್ಟ. ರಾಜ ತೀರ್ಕೊಂಡ ಮೇಲೆ ಚಿಕ್ಕ ಹೆಂಡತಿ ಏನು ಮಾಡ್ತಾಳೆ, ಸಣ್ಣವಳು, ಇನ್ನೇನಿದ್ರೂ ಅಕ್ಕನ ಮಗನಿಗೆ ರಾಜ್ಯ ಸಿಗುತ್ತೆ, ನನ್ನನ್ನೆಲ್ಲ ತಾತ್ಸಾರ ಮಾಡ್ತಾರೆ ಅಂತ ದುಃಖಿತಳಾಗಿ ಒಬ್ಬ ವೈಶ್ಯನ ಜೊತೆಯಲ್ಲಿ ಹೊರಟು ಬಿಡ್ತಾಳೆ. ದೇವೇಚ್ಛೆಯಿಂದ ಆ ವೈಶ್ಯನು ಕೂಡ ಮೃತನಾಗ್ಬಿಟ್ಟ. ಆಮೇಲೆ ಅವಳು ತನಗೆ ಅನ್ನಕ್ಕೆ ಗತಿ ಇಲ್ಲದೆ ವೇಶ್ಯಾವೃತ್ತಿಯನ್ನೇ ಅವಲಂಬಿಸ್ತಾಳೆ. ಅಲ್ಲಲ್ಲಿ ನರ್ತನ, ಗಾಯನ ಇತ್ಯಾದಿಗಳನ್ನು ಮಾಡುತ್ತಾ ದೇಶ ದೇಶಗಳಿಗೆ ಹೊರಟು ಹೋದಳು. ಇವಳು ವೈಶ್ಯರೊಡನೆ ಹೊರಟು ಹೋದಾಗ ಕೇಸರಡಿಯ ಮಗ ಕೂಡ ಮೃತನಾಗ್ಬಿಟ್ಟ. ಆಮೇಲೆ ಚಿಕ್ಕವಳ ಮಗನೇ ರಾಜನಾಗ್ತಾನೆ. ಅವನ ಹೆಸರು ಕೀರ್ತಿಮಾನ್ ಎಂಬುದಾಗಿ. ಒಂದು ದಿನ ಕೀರ್ತಿಮಾನ್ ದಿಗ್ವಿಜಯ ಮಾಡ್ತಾ ಹೋದ. ರಾಜ ಒಂದು ಊರಲ್ಲಿ ಇಳಿದುಕೊಂಡಾಗ ಅಲ್ಲಿ ಅವನ ತಾಯಿ ನರ್ತಕಿಯಾಗಿ ಬಂದಿದ್ದಾಳೆ. ರಾಜನಿಗೆ ಅವಳಿಗೆ ಗುರುತಾಗಲಿಲ್ಲ. ಯಾರೋ ವೈಶ್ಯ ಅಂತ ತಿಳ್ಕೊಂಡು ಬಿಟ್ಲು. ಅವನ ಜೊತೆಯಲ್ಲಿ ಆ ರಾತ್ರಿಯನ್ನು ಕಳೆದು ಬಿಟ್ಟ. ಮರುದಿನ ಶಿಬಿರಕ್ಕೆ ಬಂದಾಗ ಅದು ನೋಡಿ ಇಬ್ಬರು ಬ್ರಾಹ್ಮಣರು, ರಾಜ ಎಂಥ ಕೆಲಸ ಮಾಡಿಬಿಟ್ಟಿಯೋ, ರಾತ್ರಿಯಲ್ಲಿ ಎಂಥ ಪಾಪ ಮಾಡಿದೆ ಗೊತ್ತಾ, ಘೋರವಾದ ನರಕಕ್ಕೆ ಹೋಗಿ ಬೀಳ್ತೀನಿ ನೋಡು. ರಾಜ ಹೇಳಿದ, ನಾ ಏನು ಪಾಪ ಮಾಡಿದೆ? ನೀನು ರಾತ್ರಿ ಯಾರ ಜೊತೆಯಲ್ಲಿ ಪಾಪ ಮಾಡಿದೆಯೋ ಅವಳ ಹತ್ರ ಹೋಗಿ ಕೇಳು ಅಂತ ಹೇಳಿಬಿಟ್ಟ. ನಾವು ಬಾಯಲ್ಲಿ ನಾ ಹೇಳೋದಿಲ್ಲ ಅಂತ ಪಾಪ ನೀವು ಮಾಡಿದ್ದು ಕೆಲಸ. ರಾಜ ತುಂಬ ದುಃಖಿತನಾಗಿದ್ದಾನೆ. ತನ್ನನ್ನೇ ನಿಂದಿಸಿಕೊಂಡ. ಸೀದ ಹೋದ ತಾಯಿ ಇದ್ದಲ್ಲಿ ಖಡ್ಗವನ್ನು ತೆಗೆದ. ನೀ ಯಾರು ನಿಜವಾಗಿ ಹೇಳು, ಸಾಯಿಸಿಬಿಡ್ತಾನೆ ನಿನ್ನನು ಅಂತ ಹೇಳಿಬಿಡ್ತಾನೆ. ಅವಳು ಇದ್ದೆಲ್ಲ ಹೇಳಿಬಿಡ್ತಾಳೆ, ತನ್ನ ಪೂರ್ವ ವೃತ್ತಾಂತವಲ್ಲ. ತಲೆ ಮೇಲೆ ಕೈ ಇಟ್ಟುಕೊಂಡಲ್ಲೇ ಕೂತ್ಕೊಂಡ್ಬಿಟ್ಟ. ಭಾಳ ಪಶ್ಚಾತ್ತಾಪ ಆಯ್ತು ಅವನಿಗೆ. ಆಮೇಲೆ ಉಪವಾಸದಿಂದ ತಾಯಿ ಜೊತೆಯಲ್ಲಿ ತೀರ್ಥಯಾತ್ರೆ ಮಾಡ್ತಾ ಬಂದುಬಿಡ್ತಾನೆ. ಆಮೇಲೆ ಇಬ್ಬರು ಕೂಡ ಯಮುನಾ ತೀರಕ್ಕೆ ಬಂದಾರೆ, ಸ್ನಾನಕ್ಕೆ ಹೋಗುತ್ತಿದ್ದಾರೆ. ಆಗ ಭಾಗವತ ಪ್ರಥಮ ಸ್ಕಂದವನ್ನು ಹೇಳ್ತಾ ಇದ್ರು. ಅದನ್ನು ಕೇಳ್ತಾ ಅಲ್ಲೇ ಕೂತ್ಕೊಂಡ್ಬಿಟ್ರು. ಮೊದಲೇ ಪಶ್ಚಾತ್ತಾಪ ಆಗಿತ್ತು ಇಬ್ಬರಿಗೂ. ಕೊನೆಗೂ ಆ ಪ್ರಥಮ ಸ್ಕಂದ ಭಾಗವತ ಶ್ರವಣದ ಫಲವಾಗಿ ದಿವ್ಯ ವಿಮಾನ ಬಂತು. ದೇಹವನ್ನು ತೊರೆದು ಅವರು ಆ ಭಗವಂತನ ಲೋಕಕ್ಕೆ, ವೈಕುಂಠಕ್ಕೆ ಸೇರಿದ್ದಾರೆ. ಹೀಗೆ ಭಾಗವತ ಪ್ರಥಮ ಸ್ಕಂದ ಮಹಿಮೆ ಈ ರೀತಿಯಾಗಿದೆ. ಇಲ್ಲಿಗೆ 366ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.